ಎಲ್ಲಿಗೂ ನಮಸ್ಕಾರ. ನಾನು ಗೊಂಬೆ ನಟರಾಜ್. ನಾನೊಬ್ಬ ಬರಹಗಾರ ಮತ್ತು ಯೂಟ್ಯೂಬರ್ ಅಂತ ಹೇಳ್ತಾರಲ್ಲ ಹಾಗೆ. ನನ್ನ ಪುಸ್ತಕದ ಮೇಲೆ ಸುಮಾರು 40 ಪುಸ್ತಕ ಬರೆದ್ಬಿಟ್ಟಿದ್ದೀನಿ. ಅದರ ಮೇಲೆ ನಾನು ಸಾಕ್ಷಿಚಿತ್ರ ತಯಾರು ಮಾಡ್ತಾ ಇದ್ದೇನೆ. ಅದು ಆಲ್ಮೋಸ್ಟ್ ಎವ್ರಿ ಡೇ 6 ಗಂಟೆಗೆ ಬಿಡುಗಡೆ ಮಾಡ್ತಾ ಇದ್ದೇನೆ. ಸೊ ಈಗ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೇನೆ. ಭಾಳ ಆಶ್ಚರ್ಯಕರವಾದ ವಿಷಯ ಅದು. ಮೊನ್ನೆ ಶನಿವಾರ ದಿವಸ ನನಗೊಂದು ಫೋನ್ ಕಾಲ್ ಬಂತು. ಒಬ್ಬರು ಮಹಿಳೆ ಇದ್ದರು. ಅವ್ರ ಪರಿಚಯ ನನಗೆ ಇರಲಿಲ್ಲ. ಅವರೇ ಪರಿಚಯ ಮಾಡಿಕೊಂಡ್ರು. ನಾನು ಒಂದು ಶಾಲೆಯಲ್ಲಿ ವ್ಯವಸ್ಥಾಪಕರಾಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ರಾಜ್ಕುಮಾರಿ ಅಂತ ಹೇಳಿ. ನಿಮ್ಮನ್ನು ಕರೀತಾ ಇದ್ದೀವಿ. ಸ್ವತಂತ್ರ ದಿನಾಚರಣೆ ನಾವು ಆಚರಿಸ್ತಾ ಇದ್ದೀವಿ. ನೀವು ಬರಬೇಕು, ಅದರ ಚೀಫ್ ಗೆಸ್ಟ್ ನೀವು ಬರಬೇಕು ಅಂತ ನನಗೆ ಇನ್ವೈಟ್ ಮಾಡಿ. ಎಲ್ಲಿರೋದು ನಿಮ್ಮ ಸ್ಕೂಲು ಅಂತ ಕೇಳಿದಾಗ ಅವ್ರು ಹೇಳಿದ್ರೆಲ್ಲ ವಿವರ ಕೊಟ್ಟರು. ಅದು ಬ್ಲೂಮಿಂಗ್ ಫ್ಲವರ್ಸ್ ಸ್ಕೂಲ್ ಅಂತ ಹೊಸ ಹೆಸರು, ಬ್ಲೂಮಿಂಗ್ ಫ್ಲವರ್ ಸ್ಕೂಲ್ ಅಂತ. ಅದು ಎಲ್ಲಿದೆ ಅಂದರೆ ಬನ್ನೇರುಘಟ್ಟ ಪಾರ್ಕ್ ಹತ್ರ ಇದೆ. ಅಂದರೆ ಬೆಂಗಳೂರಿಗೆ ಸುಮಾರು 30 ಕಿಲೋಮೀಟರ್ ಇದೆ. ನಾನು ಹೇಳಿದೆ, ಅಮ್ಮ ನಮ್ಗೆ ವಯಸ್ಸಾಗಿದೆ, ಅಷ್ಟು ದೂರ ಬರೋದು ಕಷ್ಟ, ನಾನು ಬರೋಕ್ಕೇನಿಲ್ಲ, ಬರ್ತೀನಿ, ಅದು ತುಂಬ ಖುಷಿ ಆಗ್ತದೆ ನಿಮ್ಮಂಥ ಸ್ಕೂಲ್ನಲ್ಲಿ ಮಾತಾಡಲಿಕ್ಕೆ, ಹುಡುಗರು ವಿದೇಶ ಮಾತಾಡೋಕ್ಕೆ ನನಗೇನು ಕಷ್ಟ ಆಗೋದಿಲ್ಲ, ಅದು ದೂರ ಆಗುತ್ತಲ್ಲಮ್ಮ ಅಂತ ಕೇಳಿದೆ. ಇಲ್ಲ, ನಾವು ವೆಹಿಕಲ್ ಕಳಿಸ್ತೀವಿ, ನಿಮಗೇನು ತೊಂದರೆ ಕೊಡೋದಿಲ್ಲ, ನೀವು ಆರಾಮಾಗಿ ಬರ್ಬೋದು, ಏನು ತೊಂದರೆ. ಎಷ್ಟು ಗಂಟೆಗೆ? ಅದು 8 ಗಂಟೆಗೆ. ಅಯ್ಯೋ, 8 ಗಂಟೆ ಆದರೆ ನನಗೆ ಇನ್ನೂ ತೊಂದರೆ ಆಗ್ತದೆ, ನಾವು ಬೆಳಿಗ್ಗೆ ಎದ್ದು ಎಲ್ಲ ಮಾಡ್ಕೊಂಡು ಬರೋಕ್ಕೆ ಕಷ್ಟ ಆಗ್ತದಲ್ಲಮ್ಮ, ನೀವು ಬೇರೆ ಯಾರಾದರೂ ಒಳ್ಳೆಯವರು ನೋಡಿ. ನಾನು ಆರ್ಡಿನರಿ ಬರಹಗಾರ, ನನಗೆ ಯಾರು ಅಂಥದ್ದೇನು ರೆಕಗ್ನೈಸ್ ಮಾಡಿಲ್ಲ. ನಾನು ಮಾಡಿದ್ದಾರೆ ಅಂದರೆ ಕಷ್ಟ, ತುಂಬ ನಾನು ಯಾವುದು ಫಂಕ್ಷನಿಗೆ ಜಾಸ್ತಿ ಹೋಗಲ್ಲ ಅಂತೆಲ್ಲ ಹೇಳಿದೆ. ಇಲ್ಲ ನೀವು ಬರಬೇಕು. ಹಾಗಾಗಿ ನಿಮ್ಗೆ ನನ್ನನ್ನು ಯಾರು ಇನ್ವೈಟ್ ಮಾಡಿದ್ರು, ನಿಮಗೆ ಯಾರು ಹೇಳಿದ್ರು, ನಿಮಗೆ ನನ್ನ ರೆಫರೆನ್ಸ್ ಯಾರು ಕೊಟ್ಟರು ಅಂದರೆ, ಇಲ್ಲ ನಮ್ಗೆ ಗುರ್ತಿನವರೊಬ್ಬರು ಕೊಟ್ಟರು, ಅವರು ಮಹಿಳೆನೇ, ಅವರ ಬ್ರದರ್ ಒಬ್ರು ಇದ್ದಾರೆ, ಅವರು ನಿಮ್ಗೆ ಪರಿಚಯ ಅಂತೆ, ಅವ್ರ ಹೆಸರು ಆದಿತ್ಯ ಅಂತ. ಅವರು ಆದಿತ್ಯ ಅಂದ್ಕೂಡಲೇ ನನಗೆ ಜ್ಞಾಪಕ ಬಂತು. ಹೌದು ನನಗೆ ಪರಿಚಯ ಇದೆ ಅಂದರೆ. ಅವರು ಹೇಳಿದ್ರು, ನಿಮ್ಮನ್ನು ಕರೆಸಿ ಚೆನ್ನಾಗಿರುತ್ತೆ, ಒಳ್ಳೆ ಮಾತಾಡ್ತಾರೆ ಹಾಗೆ ಅಂತ ರೆಕಮೆಂಡ್ ಮಾಡೋದಕ್ಕೋಸ್ಕರ ನಿಮ್ಮನ್ನು ಕರಿತಾ ಇದ್ದೀವಿ, ನೀವು ದಯವಿಟ್ಟು ಬರಬೇಕು. ಹಾಗೆ ಸರಿ ಆಯಿತು, ವಿಚಾರಿಸ್ತೀನಿ, ಆದಿತ್ಯ ಹತ್ರ ಮಾತಾಡ್ಬಿಟ್ಟು ಅಂತ ಹೇಳಿ ನಾನು ಇಟ್ಬಿಟ್ಟೆ. ಆಮೇಲೆ ತಿಂಗ ಮತ್ತೆ ಫೋನ್ ಬಂತು. ಆದಿತ್ಯ ಫೋನ್ ಮಾಡಿದೆ ನಾನು. ಅವರು ಹೇಳಿದ್ರು, ಹೌದು ನಾನೇ ನಮ್ಮ ಸಿಸ್ಟ್ರಿಗೆ ಹೇಳಿದೆ ಕರೆಸು ಹಾಗೆ ಅಂತ. ಸೊ ಹಾಗಾಗಿ ನೀವು ದಯವಿಟ್ಟು ಹೋಗಿ ಸರ್, ಚೆನ್ನಾಗಿರುತ್ತೆ ಹಾಗೆ. ಸರಿ, ನೆಕ್ಸ್ಟ್ ತಿರ್ಗಾ ಬಂತು ಒಂದು ಫೋನ್ ಕಾಲ್. ಅದು ಪ್ರಿನ್ಸಿಪಾಲಿಂದ ಬಂತು. ಆ ಪ್ರಿನ್ಸಿಪಾಲ್ಗೂ ಕೂಡ ಕರೆದ್ರು, ಬರಬೇಕು ನೀವು ಹಾಗೆ ಇದೆ ಅಂತ. ನಾನು ಆಯಿತು ಅಂತ ಒಪ್ಕೊಂಡೆ, ಅಂತೂ ಹೋದೆ. ಸರಿ, ಮಾನೇ ದಿವಸ ನನ್ನ ಫ್ರೆಂಡ್ ಒಬ್ಬರಿದ್ದರು, ಅವ್ರ ಹತ್ರ ಟ್ಯಾಕ್ಸಿ ಇತ್ತು. ಅವ್ರಿಗೆ ಹೇಳಿದೆ, ನನಗೆ ದೂರ ಆಗುತ್ತೆ, ನೀವು ಬನ್ನಿ, ಸ್ವಲ್ಪ ನಮಗೆ ಹೆಲ್ಪ್ ಮಾಡಿರಿ ಹಾಗೆ ಅಂತೆ. ಅವರು ಫಿಲಮ್ ಲೈನರ್ ಕೂಡ ಇದ್ದಾರೆ. ಅವರು ಒಪ್ಕೊಂಡ್ರು. ಅವ್ರು ಬೆಳಿಗ್ಗೆ ಬಂದರು, ಪಾಪ ಬಂದರು. ಅವ್ರ ಜೊತೆಗೆ ನಾನು ಪ್ರಯಾಣ ಮಾಡಿದೆ. 1.5 ಗಂಟೆ ಹಿಡಿತು ಅಲ್ಲಿಗೆ ಹೋಗೋವಾಗ. ಆದರೆ ಅಲ್ಲಿ ಹೋದ ಕೂಡಲೇ ನನಗೆ ಸಿಕ್ಕಿದ್ದ ಸ್ವಾಗತ ಮಾತ್ರ ಅದು ಅಪರೂಪವಾಗಿತ್ತು, ಸಂಭ್ರಮಿಸುವುದಾಗಿತ್ತು. Graciously escorted by our head boy Tanmay and head girl Nisarga. Guest is arriving, cabinet. True. General salute. Our chief guest is now moving towards our cabinet members who proudly represent the student leadership of our school and stand as role models for discipline and responsibility. Guest is arriving, Chanakya House. General salute. Reaching towards our first house, that is Chanakya, led by Captain Ashok, Vice. Guest is arriving, Takshashila House. General salute. Our chief guest Guest is arriving, Aryabhatta House. General salute. moving towards the Aryabhatta house. Guest is arriving, Nalanda House. General salute. Reaching to our last group. ಡಿಸ್ಕ್ರೈಬ್ ಮಾಡಲಿ ಹೇಳಲಿಕ್ಕೆ ಇದಾಗ್ತದೆ. ಯಾಕೆಂದರೆ ಒಂದು ಹೊರದೇಶದ ಡಿಗ್ನೇಟ್ರಿ ಯಾರಾದರೂ ಬಂದ ದೇಶಕ್ಕೆ ಅವ್ರನ್ನ ಹೇಗೆ ರಿಸೀವ್ ಮಾಡ್ತಾರೆ ನೋಡ್ರಿ, ಗಾರ್ಡ್ ಆಫ್ ಆನರ್ ಕೊಡೋದು, ಅದು ಮಾಡೋದು, ಎಲ್ಲ ಥರನೂ ಮಾಡಿಬಿಟ್ರು. ಆ ಸ್ಕೂಲು ಕೂಡ ಭಾಳ ಚೆನ್ನಾಗಿದೆ, ದೊಡ್ಡದಾಗಿದೆ.
ಒಂದು ಸುಮಾರು 600-700 ಜನ ಮಕ್ಕಳು ಓದ್ತಾ ಇದ್ದಾರಂತೆ ಅಲ್ಲಿ. ಪ್ರೈಮರಿ ಸ್ಕೂಲಿಂದ ನರ್ಸರಿಯಿಂದ ಹಿಡಿದು SSLC ತನಕ ಇದೆ, ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅದು. ನನಗೆ ಭಾಳ ಚೆನ್ನಾಗಿ ನೋಡಿಕೊಂಡ್ರು, ಭಾಳ ನನಗೆ ಇದೊಂಥರ ಒಂದು ರೀತಿಯಲ್ಲಿ ಚೆನ್ನಾಗಿತ್ತು, ಒಂದು ರೀತಿಯಲ್ಲಿ ಮುಜುಗರ ಆಯಿತು. ಯಾಕಂದರೆ ಇದುವರೆಗೂ ಆ ಥರ ಎಕ್ಸ್ಪೀರಿಯನ್ಸ್ ನಂಗೆ ಆಗೇ ಇರಲಿಲ್ಲ. ಈಗ ಯಾವ್ದಾದ್ರು ಪ್ರೈಮ್ ಮಿನಿಸ್ಟ್ರು, ಪ್ರೆಸಿಡೆಂಟು ಅವ್ರದ್ದೇ ಹೆಸರು ಬಂದವ್ರನ್ನ ಹೇಗೆ ಗಾರ್ಡ್ ಆಫ್ ಆನರ್ ಅಂತ ಕೊಡ್ತಾರೆ ನೋಡ್ರಿ, ಆ ಥರ ನನಗೆ ಗಾರ್ಡ್ ಆಫ್ ಆನರ್ ಕೊಟ್ಬಿಟ್ರು ಅಲ್ಲಿ. ಇದು ಎಂತ ಇದಪ್ಪ, ಇದು ಏನು ನನಗೆ ವೆದರ್ ಐ ಡಿಸರ್ವ್ ಇಟ್ ಆರ್ ನಾಟ್ ಅಂತ ನನಗೆ ಒಂದು ಮನಸ್ಸಿನಲ್ಲಿ ಇದು ಬಂದ್ಬಿಡ್ತು. ಯಾಕಂದರೆ ನಾನು ಐ ಆಮ್ ಆಲ್ರೆಡಿ ಸ್ಮಾಲ್ ಫೆಲೋ, ನಾನೇನಂತ ತುಂಬ ಪ್ರಸಿದ್ಧಿ ಪಡೆದ ವ್ಯಕ್ತಿ ಅಲ್ಲ. ನಾನು ಏನೋ ಒಂದಷ್ಟು ಪುಸ್ತಕ ಬರೆದಿನಿ ಅಷ್ಟೇ ಹೊರತು, ಒಬ್ಬ ಯೂಟ್ಯೂಬರ್ ಆಗಿದ್ದೇನೆ ಹೊರತು ಆ ಥರ ಪ್ರಸಿದ್ಧಿ ವ್ಯಕ್ತಿ ಆಗಿಲ್ಲ. ಅಷ್ಟೆಲ್ಲ ನನಗೆ ರೆಸ್ಪೆಕ್ಟ್ ಕೊಟ್ಟು ಅಷ್ಟೆಲ್ಲ ನನಗೆ ನೋಡ್ಕೊಳ್ಳುವಂಥದ್ದು ಇದಿಲ್ಲ. ಬಟ್ ಅಭೂತಪೂರ್ವದ ಎಕ್ಸ್ಪೀರಿಯನ್ಸ್ ನನಗೆ. ಭಾಳ ಚೆನ್ನಾಗಿ ನೋಡ್ಕೊಂಡ್ರು ಅವರು, ಖುಷಿಯಾಗಿತ್ತು ನನಗೆ. ಒಂದು 10 ನಿಮಿಷ ಮಾತಾಡೋಕ್ಕೆ ಅವಕಾಶ ಕೊಟ್ಟರು ನನಗೆ ಅಷ್ಟೇ. ಸೊ ನಾನೊಬ್ಬನೇ ಒಬ್ಬ ಅಧ್ಯಕ್ಷ ಆಗಿದ್ದೆ. ಆದರೆ ತಮಾಷೆ ವಿಷಯ ಅಂದರೆ, ನನಗೆ ಗಾರ್ಡ್ ಆಫ್ ಆನರ್ ಕೊಡುವಾಗ ಗಾರ್ಡ್ ಆಫ್ ಇನ್ಸ್ಪೆಕ್ಷನ್ ಅಂತ ಕರೆದ್ಬಿಟ್ಟು ಅಲ್ಲಿ ನನ್ನ ಕರ್ಕೊಂಡೋದ್ರು. ಎಲ್ಲ ಸುತ್ತಲೂ ಎಲ್ಲ ಮಕ್ಕಳು ನಿಂತ್ಕೊಂಡು ಅವರಿಗೆಲ್ಲ ಸಲ್ಯೂಟ್ ಹೊಡೆದು ಧ್ವಜಾರೋಹಣ ಮಾಡಿಸಿ, ನನಗಿದೊಂದು ಮರೆಯಲಾಗದ ಒಂದು ಅನುಭವ ಇದು. ನನಗೆ ಮನಸ್ಸಲ್ಲಿ ಬಂದಿದ್ದು ಏನಪ್ಪ ಅಂತ ಅದೆಲ್ಲ ನೋಡುವಾಗ ಒಂದು ಸ್ವಲ್ಪ ಕೂಡ ಅವರು ಮುಜುಗರ ಇಲ್ಲದೆ ಬಹಳ ಶಿಸ್ತಿನಿಂದ, ಡಿಸಿಪ್ಲಿನಿಂದ, ತುಂಬ ಚಟುವಟಿಕೆಯಿಂದ ಆ ಮಕ್ಕಳು ಜಗ್ಗಿಸ್ಕೊಟ್ಟಿದ್ರು. ಯಾವುದೇ ಅಡಚಣೆ ಇರಲಿಲ್ಲ, ಯಾವುದೇ ತೊಂದರೆ ಇರಲಿಲ್ಲ, ಏನೂ ಪ್ರಾಬ್ಲಮ್ ಇರಲಿಲ್ಲ. ಈ ಥರ ಒಂದು ಶಿಸ್ತಿನ ಸ್ಕೂಲ್ ಇದೆ ಅಂತ ನನ್ನ ಜೀವಮಾನದಲ್ಲೇ ನೋಡಿರಲಿಲ್ಲ. ಶಿಸ್ತು, ಮಕ್ಕಳು ಅಂದಮೇಲೆ ಗಲಾಟೆ ಇರ್ತದೆ, ಜಗಳ ಇರ್ತದೆ, ತೊಂದರೆ ಇರ್ತದೆ, ಕಿಚ್ಚಾಟ ಗಲಾಟೆ ಎಲ್ಲ ಇರ್ತದೆ. ಆದರೆ ಆ ಮಕ್ಕಳು ಒಳ್ಳೆ ಮಿಲಿಟ್ರಿ ಸ್ಕೂಲ್ನಲ್ಲಿ ಬಂದಿದ್ದೀನಿ ನಾನು. ಮಿಲಿಟ್ರಿ ಸ್ಕೂಲಲ್ಲಿ ಏನೋ ಕಲಿತಿದ್ದಾರೆ ಇವರು ಮಕ್ಕಳು. ನಾನು ಅಷ್ಟು ಒಂದು ಅನುಭವ ಆಗೋಯ್ತು ನನಗೆ. ಅಷ್ಟು ಚೆನ್ನಾಗಿದೆ. ಅಂದರೆ ದ ಕ್ರೆಡಿಟ್ ಗೋಸ್ ಟು ದ ಪ್ರಿನ್ಸಿಪಾಲ್, ದ ಕ್ರೆಡಿಟ್ ಗೋಸ್ ಟು ಆಲ್ ದಿ ಪೀಪಲ್ ವರ್ಕಿಂಗ್ ದೇರ್, ಎಸ್ಪೆಷಲಿ ಪ್ರಿನ್ಸಿಪಾಲ್ಗೆ ಮತ್ತು ಮ್ಯಾನೇಜರ್ ರಾಜ್ಕುಮಾರಿ ಅಂತವ್ರಿಗೆ, ಮತ್ತು ಫಿಸಿಕಲ್ ಎಜುಕೇಷನ್ ಅವ್ರ ಪೂರ್ವಪ್ಪ ಅಂತವ್ರ ಹೆಸರು, ಉತ್ತರ ಕರ್ನಾಟಕದವರಂತೆ. ಅವ್ರನ್ನೆಲ್ಲ ಮಾತಾಡಿಸಿದೆ. ತುಂಬಾ ಚೆನ್ನಾಗಿತ್ತು. ಸೊ ನೀವು ಮಾತಾಡಿ ಒಂದು 10 ನಿಮಿಷ ಮಾತಾಡ್ಬೋದು ಅಂತ ಹೇಳಿದ್ರು. ನಾನು 10 ನಿಮಿಷದಲ್ಲಿ ನನಗೆ ತೋಚಿದ್ದು ಒಂದು 2 ಮಾತನ್ನು ಆಡ್ಬಿಟ್ಟೆ. ಜವಾಬ್ದಾರಿಯುತವಾಗಿ ನಿಮ್ಮ ಜೀವನ ಸಾಗಿಸಿ. ಯಾವಾಗ ಈ ಶಾಲೆಗೆ ಬಂದು ಅವಲೇ ಅನ್ಕೊಂಡೆ, ಅಂಬೇಡ್ಕರ್ ಅವರದ್ದು ಒಂದು ಅದ್ಭುತವಾದ ಒಂದು ಹೇಳಿಕೆ ಇದೆ. ಅದ್ಭುತ ಅಂದ್ರೆ ಅದ್ಭುತ. ಅವ್ರು ಏನ್ ಹೇಳಿದ್ರು ಅಂದ್ರೆ, ನಾನು 3 ದೇವತೆಗಳನ್ನ ಪೂಜೆ ಮಾಡ್ತೀನಿ ಅಂದ್ರವರು. ಅದು ಯಾರು ಕೋಟ್ ಮಾಡೋದಿಲ್ಲ. 3 ದೇವತೆಗಳನ್ನು ಪೂಜೆ ಮಾಡ್ತೀನಿ ನಾನು, ಬೇರೆ ಯಾವ ದೇವತೆಯನ್ನು ಪೂಜೆ ಮಾಡೋದಿಲ್ಲ. ಯಾವುದು ಅಂದ್ರೆ, ಮೊದಲನೇದು ಜ್ಞಾನ ದೇವತೆ. ಈ ಜ್ಞಾನ ದೇವತೆಯನ್ನು ಪೂಜೆ ಮಾಡಬೇಕಾದ್ರೆ ನೀವೆಲ್ಲರೂ ಜ್ಞಾನ ದೇವತೆಯನ್ನು ಪೂಜೆ ಮಾಡ್ತಾ ಇದ್ದೀರಿ ಸ್ಕೂಲ್ನಲ್ಲಿ. ಅದ್ಭುತವಾದ ಸ್ಕೂಲ್ನಲ್ಲಿ ಜ್ಞಾನ ದೇವತೆ, ಅದನ್ನೇ ನೀವು ಪೂಜೆ ಮಾಡ್ತಾ ಇದ್ದೀರಾ. ಮತ್ತೆ ಇನ್ನೊಂದು ನೈತಿಕ ದೇವತೆ, ಮೊರಾಲಿಟಿ, ಡಿಸಿಪ್ಲಿನ್ ಎಲ್ಲ. ಇದೆಲ್ಲ ನೋಡಿದಾಗ ಈ ಡಿಸಿಪ್ಲಿನ್ ನಾನು ಎಲ್ಲಿ ಅದು ಮಿಲಿಟರಿ ಸ್ಕೂಲಿಗೆ ಬಂದ್ಬಿಟ್ಟು ಅಂತ ಅನಿಸ್ತು ನನಗೆ. ಅಷ್ಟು ಚೆನ್ನಾಗಿ ನಡೆಸ್ಕೊಟ್ಟಿನಿ ನೀವು. ಒನ್ ಆಫ್ ದ ಫೈನೆಸ್ಟ್ ಫಂಕ್ಷನ್ಸ್ ಐ ಹ್ಯಾವ್ ಎವರ್ ಎಕ್ಸ್ಪೀರಿಯನ್ಸ್ಡ್. ಆಮೇಲೆ 3ನೇದು ಜ್ಞಾನ ದೇವತೆ, ಸ್ವಾಭಿಮಾನ ದೇವತೆ. ಪ್ರತಿಯೊಬ್ಬರಿಗೂ ಸ್ವಾಭಿಮಾನ ಬೇಕು. ಆ ಸ್ವಾಭಿಮಾನ ಇಲ್ದಿರೋದ್ರಿಂದನೇ ನಾವು ಬೇರೆಯವ್ರು ನಮ್ಮನ್ನ ಆಳ್ಬಿಟ್ಟು. ಇವತ್ತಿಗೂ ಹೇಳ್ತೀವಿ, ನಮ್ಮ ಮೈಸೂರು ಕಡೆ ಒಂದು ಫಸ್ಟ್ ಕ್ಲಾಸ್ ಗಾದೆ ಮಾಡಿದ್ರೆ, ಯಾರು ಆಳಿದ್ರೇನು ರಾಗಿ ಬಿಸಿ ತಪ್ಪಿತೆ ಅಂತ. ಯಾರು ಬೇಕಾದ್ರೂ ಬಂದು ಆಳ್ಕೊಂಡು ಹೋಗ್ಲಿ, ನಮ್ಗೆ 2 ಹೊತ್ತು ಬಿಟ್ಟಿ ಊಟ ಕೊಟ್ಟರೆ ಸಿಕ್ಕಿದ್ರೆ ಸಾಕು ಅನ್ನೋ ತರ ಇದೆ. ಅದು ಆಗ್ಬಾರ್ದು. ನಾವು ದುಡ್ದು ನಾವು ತಿನ್ಬೇಕು, ಸ್ವಾಭಿಮಾನದಲ್ಲಿ ಬದುಕಬೇಕು. ಅದು ಬಹಳ ಇಂಪಾರ್ಟೆಂಟ್. ದಯವಿಟ್ಟು ಮಕ್ಕಳೇ ನೀವು ಅದನ್ನ ತಿಳ್ಕೊಳ್ಳಿ. ಅದು ನಮ್ಗೆ ಈ 3 ದೇವತೆ, ನೀವು ಬೇರೆ ಯಾವ ದೇವತೆಯನ್ನು ಪೂಜೆ ಮಾಡಿದ್ರೆ ಚಿಂತೆ ಇಲ್ಲ. ಆದ್ರೆ ಈ 3 ದೇವತೆಯನ್ನು ಮಾತ್ರ ನಾವು ಖಂಡಿತ ನೀವು ಪೂಜಿಸ್ಬೇಕು, ಆಚರಿಸ್ಬೇಕು, ಆಚರಣೆ ತರಿಸಲೇಬೇಕು. ಜ್ಞಾನವಂತರಾಗಿರಿ, ನೈತಿಕತೆ ಅಂದ್ಕೊಂಡ್ರೆ, ಮೊರಾಲಿಟಿ, ಬೆಸ್ಟ್ ಅಡ್ವೈಸ್ ಮೊರಾಲಿಟಿ ಇಟ್ಕೊಳ್ಬೇಕು. ಆಮೇಲೆ ಲಾಸ್ಟ್ ಅಲ್ಲಿ ಸ್ವಾಭಿಮಾನದಿಂದ ಬದುಕಬೇಕು. ಸ್ವಾಭಿಮಾನ ಇಲ್ದಿದ್ಮೇಲೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ದೇಶನೂ ಉದ್ಧಾರ ಆಗಲ್ಲ, ನಾವು ಉದ್ಧಾರ ಆಗೋದಿಲ್ಲ. ನಾವು ಯಾರನ್ನೂ ಬೇಡಬೇಕಾದಿಲ್ಲ, ಕದಿಬೇಕಾದಿಲ್ಲ, ಏನು ಮಾಡ್ಬೇಕಾಗಿದ್ದಿಲ್ಲ. ದಯವಿಟ್ಟು ಇದನ್ನ ಪಾಲಿಸ್ಕೊಳ್ಳಿ. ಆಮೇಲೆ ಕೊನೆಯದಾಗಿ ಏನ್ ಹೇಳ್ತೀನಿ ಅಂದ್ರೆ, ಒಂದು ಗ್ರೀಕ್ ಗಾದೆ ಇದೆ, ತುಂಬಾ ಚೆನ್ನಾಗಿದೆ. ಅದು 3000 ವರ್ಷದಿಂದ ಅದನ್ನ ಅವರು ಗಾದೆ ಮಾಡ್ಬಿಟ್ಟಿದ್ದಾರೆ. ಅದೇನ್ ಹೇಳ್ತಾರೆ ಅಂದ್ರೆ, ದಿಸ್ ಲೈಫ್ ಈಸ್ ಅ ಗಿಫ್ಟ್ ಆಫ್ ನೇಚರ್ ಆರ್ ಗಾಡ್. ಈ ಜೀವನ ಇದೆಯಲ್ಲ, ಇದೊಂದು ಗಿಫ್ಟ್. ಇದೊಂದು ನಮ್ಗೆ ದೇವರು ಕೊಟ್ಟಿದ್ದು ಗಿಫ್ಟ್ ಇದು, ಈ ಜೀವನ. ದಿಸ್ ಲೈಫ್ ಇಸ್ ಅ ಗಿಫ್ಟ್ ಆಫ್ ನೇಚರ್, ಬಟ್ ಬ್ಯೂಟಿಫುಲ್ ಲಿವಿಂಗ್ ಈಸ್ ಅ ಗಿಫ್ಟ್ ಆಫ್ ಯುವರ್ ವಿಸ್ಡಮ್. ನೋಡಿ ಎಷ್ಟು ಚೆನ್ನಾಗಿದೆ ಇದು. ನಾವು ಅಳ್ತೀವಿ,
ಒದ್ದಾಡ್ತೀವಿ, ಅಯ್ಯೋ ದೇವರೇ ಹಿಂಗಾಗೋಯ್ತು ಹಂಗಾಗೋಯ್ತು ಹಂಗಾಗೋಯ್ತು. ಆದ್ರೆ ನಮ್ಗೆ ದೇವರು ತಲೆ ಕೊಟ್ಟಿದ್ದಾನೆ, ಅದನ್ನ ಯೂಸ್ ಮಾಡಿ ಚೆನ್ನಾಗಿ. ಅದು ಅವರೆಲ್ಲ ಖುಷಿ ಆಯ್ತು. ಇದು ನನ್ನ ಒಂದು ಬಹಳ ಬಹಳ ಒಂದು ಇದುವರೆಗೆ ನನಗೆ ಇಂಥ ಒಂದು ಎಕ್ಸ್ಪೀರಿಯನ್ಸ್ ನಂಗೆ ಆಗೇ ಇರಲಿಲ್ಲ. ಬೇಕಾದಷ್ಟು ಕಡೆ ಹೋಗಿದ್ದೀನಿ, ಬೇಕಾದಷ್ಟು ಕಡೆ ಕರೆದಿದ್ದಾರೆ, ಮಾತಾಡಿದ್ದೀನಿ, ಎಲ್ಲ ಸರಿನೇ. ಆದರೆ ಇಂಥ ಒಂದು ಶಾಲೆಯಲ್ಲಿ ನನಗೆ ದೊರೆತ ಒಂದು ಸ್ವಾಗತ, ಒಂದು ಎಕ್ಸ್ಪೀರಿಯನ್ಸು ಸ್ಮರಣೀಯವಾಗಿತ್ತು, ಮರೆಯದೆ ಅಂತದ್ದು ಒಂದು ಇದಾಗಿತ್ತು. ಸೊ ದೇವರು ಎಲ್ಲರಿಗೂ, ಆ ಸಿಬ್ಬಂದಿಯವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಕೊಡ್ತೀನಿ. ಮುಂದೆ ಬಂದಿದ್ದೆ, ಚೆನ್ನಾಗಾಗಲಿ, ಮುಂದೆ ಇನ್ನೂ ಅಭಿವೃದ್ಧಿ ಒಳ್ಳಿ ಅಂತ ನಾನು ಕೇಳ್ಕೊತೀನಿ.